ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವೀಗ FA1 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ 2025. ಸೊ ಬಳ್ಳಾರಿ ಡಿಸ್ಟಿಕ್ ಮತ್ತು ವಿಜಯನಗರ ಡಿಸ್ಟಿಕ್ದು. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಇಫ್ ಎ ರಿಲೇಷನ್ ಆರ್ ಆನ್ ದ ಸೆಟ್ ಕಂಟೈನಿಂಗ್ 1, 2, 3 ಬಿ ಡಿಫೈನ್ಡ್ ಬೈ ಆರ್ ಕಂಟೈನಿಂಗ್ ಆರ್ಡರ್ ಪೇರ್ 1, 2 ದೆನ್ ಆರ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಏನೇನಿದೆ: ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಅಂಡ್ ನನ್ ಆಫ್ ದೀಸ್. ಸೊ ಇಲ್ಲಿ ಸೆಟ್ ಆರ್ ಅಲ್ಲಿ ಸೊ 1, 2 ಇದೆ. ಸೊ ಇಲ್ಲಿ 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ. ಸೊ ಹಂಗಾಗಿ ಏನಾಗಲ್ಲ, ರಿಫ್ಲೆಕ್ಸಿವ್ ಆಗಲ್ಲ. ಸೊ 1, 2 ಇದೆ ಅಂದ್ರೆ 2, 1 ಇರಬೇಕು. ಸೊ ಅವಾಗ ಮಾತ್ರ ಸಿಮೆಟ್ರಿಕ್ ಆಗುತ್ತೆ. ಸೊ ಸಿಮೆಟ್ರಿಕ್ನೂ ಆಗಲ್ಲ. ಸೊ ಟ್ರಾನ್ಸಿಟಿವ್ ಚೆಕ್ ಮಾಡೋದಾದ್ರೆ, ಸೊ ಟ್ರಾನ್ಸಿಟಿವ್ ಪ್ರಾಪರ್ಟಿ ಏನು? ಸಪೋಸ್ A, B ಬಿಲಾಂಗ್ಸ್ ಟು R, ದೆನ್ B, C ಬಿಲಾಂಗ್ಸ್ ಟು R ಇಂಪ್ಲಾಯ್ಸ್ A, C ಬಿಲಾಂಗ್ಸ್ ಟು R ಆಗಿರಬೇಕು. ಸೊ ಅಥವಾ ಸಪೋಸ್ A, B ಬಿಲಾಂಗ್ಸ್ ಟು R, then B, C do not belongs to R implies A, C also do not belongs to R. ಸೊ ಅವು ಕೂಡ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಇಲ್ಲಿ 1 ಮ್ಯಾಪ್ಸ್ ಆನ್ 2 ಆಗಿದೆ. ಸೊ 2 ಮ್ಯಾಪ್ಸ್ ಆನ್ ಯಾವ್ದು ಬೇರೆ ಎಲಿಮೆಂಟ್ ಇಲ್ಲ. ಸೊ ಹಂಗಾಗಿ 1 ಮ್ಯಾಪ್ಸ್ ಆನ್ ಅನ್ನೋದ್ರ ಎಲಿಮೆಂಟ್ ಕೂಡ ಇಲ್ಲ. ಸೊ ಹಂಗಾಗಿ ನಮಗೆ ಟ್ರಾನ್ಸಿಟಿವ್ ಮಾತ್ರ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋದಾದ್ರೆ, ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ರೇಂಜ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಓಕೆ, ಸೊ ಇಲ್ಲಿ ಕಾಸ್ ಇನ್ವರ್ಸ್ ರೇಂಜ್ ಬಂದ್ಬಿಟ್ಟು ಏನಾಗುತ್ತಪ್ಪ ಅಂತಂದ್ರೆ ಕ್ಲೋಸ್ಡ್ ಇಂಟರ್ವಲ್ 0, π ಆಗುತ್ತೆ. ಸೊ ದಿಸ್ ಇಸ್ ದ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಏನಿದೆ, ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಸೊ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್, ಸೊ ಏನಾಗುತ್ತೆ, ಸೈನ್ ಇನ್ವರ್ಸ್ ಬಂದ್ಬಿಟ್ಟು -1 ಇಂದ 1 ವರೆಗೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಕೇಳಿದರೆ. ಓಕೆ, ಸೊ ಕಾಟ್ ಇನ್ವರ್ಸ್ ಎಕ್ಸ್ ರೇಂಜ್ ಬಂದ್ಬಿಟ್ಟು ಓಪನ್ ಇಂಟರ್ವಲ್ 0, π ಇರುತ್ತೆ. ಸೊ ನಮಗೆ ಅಂದರೆ ಫಸ್ಟ್ ಒನ್ಗೆ ಸೆಕೆಂಡ್ ಒನ್ ಆಯಿತು. ಎಲ್ಲಿದೆ? ಸೊ ಇಲ್ಲಿದೆ ಫಸ್ಟ್ ಒನ್, ಸೆಕೆಂಡ್, ದೆನ್ ಬಿಗೆ ಥರ್ಡ್ ಇದೆ, ದೆನ್ ಸಿಗೆ 1 ಇದೆ. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಕ್ವಶನ್ ನಂಬರ್ 3 ನೋಡೋದಾದ್ರೆ, ಇಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ದೆನ್. ಸೊ ಒಂದು ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ಬೇಕಂದ್ರೆ ಡಯಾಗೋನಲ್ ಆಗಿರ್ಬೇಕಾ, ಸ್ಕ್ವೇರ್ ಆಗಿರ್ಬೇಕಾ, ಅಥವಾ 0 ಮ್ಯಾಟ್ರಿಕ್ಸ್ ಆಗಿರ್ಬೇಕಂತ ಕೇಳ್ತಿದ್ದಾರೆ. ಓಕೆ, ಸೊ ರೆಡಿ. ಸಪೋಸ್ ಒಂದು 0 ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡೋಣ ಆಫ್ ಆರ್ಡರ್ 2 x 2. ಸೊ ಇದ್ರದ್ದು ಟ್ರಾನ್ಸ್ಪೋಸ್ ಬರೆದ್ರೆ ಏನಾಗುತ್ತೆ, ಸೇಮ್ 0, 0, 0, 0 ಬರುತ್ತೆ. ಅಥವಾ -A ಟ್ರಾನ್ಸ್ಪೋಸ್ ಬರೆದ್ರೆ ಕೂಡ ಏನು ಬರುತ್ತೆ, 0, 0, 0, 0 ಬರುತ್ತೆ. ಓಕೆ, ಸೊ ಸಿಮೆಟ್ರಿಕ್ ಅಂದ್ರೆ ಏನು, A = A' ಆಗಬೇಕು. ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ A = -A'. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ A is a 0 ಮ್ಯಾಟ್ರಿಕ್ಸ್. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡೋದಾದ್ರೆ, ಲೆಟ್ A ಬಿ ದ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 x 3 ದೆನ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ A = ಅಂತ ಕೇಳಿದ್ರೆ. ಓಕೆ, ಸೊ ಈಗ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳೋಣ ಆಫ್ ಆರ್ಡರ್ n. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ A ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n ಅಂತ ಕನ್ಸಿಡರ್ ಮಾಡೋದಾದ್ರೆ ಅದನ್ನೇನಂತ ಬರುತ್ತೆ ಯೂಸ್ವಲಿ, ಡಿಟರ್ಮಿನೆಂಟ್ ಆಫ್ A to the power of n - 1 ವೇರ್ n is the order of the matrix. ಸೊ ಇಲ್ಲಿ ಏನು ಕೊಟ್ಟಿರುತ್ತೆ, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ 3 x 3 ಅಂತ ಹೇಳಿದ್ದಾರೆ. ಸೊ ಹಂಗಂದ್ರೆ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ A to the power of 3 - 1. ಸೊ ದಟ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ A². ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಂತ ಕೇಳ್ತೇನೆ. ಓಕೆನಾ? ಸೊ ನಾಟ್ ಟ್ರೂ ಸ್ಟೇಟ್ಮೆಂಟ್ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಏನಿದೆ, ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಡಿಫ್ರೆನ್ಸಿಯಬಲ್. ಸೊ ದಿಸ್ ಈಸ್ ನಾಟ್ ಟ್ರೂ ಆಕ್ಚುಲಿ. ಓಕೆನಾ? ಸೊ ಕಂಟಿನ್ಯೂಸ್ ಇರೋವೆಲ್ಲವೂ ಡಿಫ್ರೆನ್ಶಿಯೇಟ್ ಆಗ್ಬೇಕಂತ ಏನಿಲ್ಲ. ಓಕೆ, ಸೆಕೆಂಡ್ ಒನ್ ನೋಡೋಣ, ಎವ್ರಿ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಅಫ್ಕೋರ್ಸ್ ಇದೆ, ಯಾವಾಗಲೂ ಎಲ್ಲ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಏನಾಗಿರ್ತವೆ, ಕಂಟಿನ್ಯೂಸ್ ಆಗಿರ್ತವೆ. ಸಿಮಿಲರ್ಲಿ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಆಲ್ಸೋ ಕಂಟಿನ್ಯೂಸ್. ಸೊ ಆಪ್ಷನ್ ಸಿ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಎವ್ರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಸೊ ಆಪ್ಷನ್ ಡಿ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋದೇನು, ನಾಟ್ ಟ್ರೂ. ಸೊ ಹಂಗಾಗಿ ಆಪ್ಷನ್ ಎ ಅನ್ನೋದು ನಾಟ್ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋದಾದ್ರೆ, ಕ್ವಶನ್ ನಂಬರ್ 6 ಏನಿದೆ ನೋಡಿ, ಲೆಟ್ A ಕಂಟೈನಿಂಗ್ 1, 2, 3 ದೆನ್ ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಕಂಟೈನಿಂಗ್ 1, 2 ಅಂತ ಕೇಳಿದ್ರೆ. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಆಗ್ಬೇಕಂದ್ರೆ ಅದು ಫಸ್ಟ್ ಆಫ್ ಆಲ್ ಸಿಮೆಟ್ರಿಕ್ ಆಗಿರಬೇಕು, ರಿಫ್ಲೆಕ್ಸಿವ್ ಆಗಿರಬೇಕು, ಮತ್ತೆ ಟ್ರಾನ್ಸಿಟಿವ್ ಆಗಿರಬೇಕು. ಹೌದಾ? ಸಪೋಸ್ ಈಗ ನಾವೊಂದು ರಿಲೇಷನ್ ಕನ್ಸಿಡರ್ ಮಾಡೋಣ. ಸೊ ಅದು ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಕಂಪಲ್ಸರಿ 1, 1 ಇರಬೇಕು, 2, 2 ಇರಬೇಕು, ದೆನ್ 3, 3 ಇರಲೇಬೇಕು. ಯಾಕಂದ್ರೆ ಸೆಟ್ ಏನಲ್ಲಿ 1, 2, 3 ಇದೆ. ಸೊ ಈಗ 1, 2 ಇರ್ತಕ್ಕಂಥ ಎಷ್ಟು
ಈಕ್ವಲೆನ್ಸ್ ರಿಲೇಷನ್ಸ್ ಬರಿಬಹುದು ಅಂತ ಕೇಳ್ತಿದ್ದಾರೆ. ಓಕೆ, ಸಪೋಸ್ 1,2 ಕನ್ಸಿಡರ್ ಮಾಡಿದ್ರೆ ಸೊ ಸಿಮೆಟ್ರಿಕ್ ಆಗ್ಬೇಕಂದ್ರೆ 2,1 ಕೂಡ ಇರಲೇಬೇಕು. ಸೊ ಇದು ಒಂದು ರಿಲೇಷನ್ ಆಯ್ತು. ಓಕೆ, ಇದನ್ನು ರಿಫ್ಲೆಕ್ಸಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು, ಹಂಗೆ ಟ್ರಾನ್ಸಿಟಿವ್ ಕೂಡ ಆಗುತ್ತೆ ಯಾಕಂದ್ರೆ 1 ಮ್ಯಾಪ್ಸ್ ಆನ್ 2, 2 ಮ್ಯಾಪ್ಸ್ ಆನ್ 1, ಅಗೇನ್ 1 ಮ್ಯಾಪ್ಸ್ ಆನ್ 1. ಸೊ ಇದು ಒಂದು ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಇನ್ನೊಂದು ಬರೆಯೋದಾದ್ರೆ ಫಸ್ಟ್ ಆಫ್ ಆಲ್ ಈಗ 1,1 ಬರೀಬೇಕು, 2,2 ಬರೀಬೇಕು, 3,3 ಬರೀಬೇಕು. ಸೊ ನಮಗೆ ಕಂಪಲ್ಸರಿ 1,2 ಇರಲೇಬೇಕಂತ ಹೇಳಿದ್ರೆ ಸೊ 1,2 ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ 2,1 ಕನ್ಸಿಡರ್ ಮಾಡೋಣ. ಸೊ ಉಳಿದಿರೋದು ಯಾವ್ದಾವ್ದು ಈಗ ಸಪೋಸ್ 2,3 ಕನ್ಸಿಡರ್ ಮಾಡಿದ್ರೆ ಸೊ ಕಂಪಲ್ಸರಿ 3,2 ಕನ್ಸಿಡರ್ ಮಾಡಬೇಕು. ಸೊ ಇನ್ನು ಉಳಿದಿದ್ದು ಯಾವುದು 1,3 ಕನ್ಸಿಡರ್ ಮಾಡಿದ್ರೆ 3,1 ಕನ್ಸಿಡರ್ ಮಾಡಬೇಕು. ಸೊ ಇದೊಂದು ಪಾಸಿಬಿಲಿಟಿ ಇದೆ. ಸೊ ಇನ್ ದಿಸ್ ಕೇಸ್ ಆಲ್ಸೋ ದಿಸ್ ರಿಲೇಷನ್ ಸೆಟ್ ಟು ಬಿ ಈಕ್ವಲೆನ್ಸ್ ರಿಲೇಷನ್. ಸೊ ನಮಗೆ ಟೋಟಲ್ 2 ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್ ಬರೀಬಹುದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ 2 ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋದಾದ್ರೆ ದ ವ್ಯಾಲ್ಯೂ ಆಫ್ tan ಇನ್ವರ್ಸ್ √3 ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -2 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ನೋಡಿ ಈಗ tan ಇನ್ವರ್ಸ್ √3 ಅಂತ ಬರೀಬಹುದು, tan 60 ಡಿಗ್ರಿ ಅಂತ ಬರೀಬಹುದು. ಸೊ 60 ಅಂದ್ರೆ ಏನಾಗುತ್ತೆ π/3 ಆಗುತ್ತೆ, ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -x ಫಾರ್ಮುಲೆ ನಮಗೆ π ಮೈನಸ್ ಸೀಕೆಂಟ್ ಇನ್ವರ್ಸ್ x. ಸೊ ಇಲ್ಲಿ x ಜಾಗದಲ್ಲಿ ಏನಿದೆ 2 ಇದೆ. ಸೊ 2 ಏನಂತ ಬರೀಬಹುದು ನಾವು ಸೀಕೆಂಟ್ 60 ಅಂತ ಬರೀಬಹುದು, ದಟ್ ಈಸ್ ಸೀಕೆಂಟ್ π/3. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ tan ಇನ್ವರ್ಸ್ ಕ್ಯಾನ್ಸಲ್, ಏನು ಉಳಿಯುತ್ತೆ π/3 ಮೈನಸ್ π. ಸೊ ಇಲ್ಲಿ ಸೀಕೆಂಟ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ π/3 ಆಗುತ್ತೆ. π/3 ಪ್ಲಸ್ π/3 ಅಂದ್ರೆ 2π/3 ಮೈನಸ್ π. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 2π/3 ಮೈನಸ್ 3π/3 ದಟ್ ಈಸ್ ನಥಿಂಗ್ ಬಟ್ ಮೈನಸ್ π/3 ಆಗುತ್ತೆ. ಸೊ ಆನ್ಸರ್ ನಮಗೆ ಮೈನಸ್ π/3 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋದಾದ್ರೆ ದ ನಂಬರ್ ಆಫ್ ಆಲ್ ಪಾಸಿಬಲ್ ಆರ್ಡರ್ಸ್ ಆಫ್ ದ ಮ್ಯಾಟ್ರಿಸಸ್ ವಿತ್ 18 ಎಲಿಮೆಂಟ್ಸ್ ಅಂತ. ಓಕೆ 18 ಎಲಿಮೆಂಟ್ಸ್ ನ ಯಾವ ತರ ಬರೀಬಹುದು ನೋಡಿ. ಓಕೆ 18 ಎಲಿಮೆಂಟ್ಸ್ ಯಾವ ತರ ಬರೀಬಹುದು ನೋಡಿ. ಸಪೋಸ್ ಈಗ ನಾವು 1 ಕ್ರಾಸ್ 18 ಅಂತಾನು ಬರೀಬಹುದು ಅಥವಾ 18 ಕ್ರಾಸ್ 1 ಬರೀಬಹುದು. ಸೊ ನೆಕ್ಸ್ಟ್ ಪಾಸಿಬಿಲಿಟಿ ಏನಿದೆ 2 ಕ್ರಾಸ್ 9 ಬರೀಬಹುದು ಅಥವಾ 9 ಕ್ರಾಸ್ 2 ಬರೀಬಹುದು. ಸೊ ನೆಕ್ಸ್ಟ್ ಪಾಸಿಬಿಲಿಟಿ ನೋಡೋದಾದ್ರೆ 3 ಕ್ರಾಸ್ 6 ಬರೀಬಹುದು ಅಥವಾ 6 ಕ್ರಾಸ್ 3. ಸೊ ಟೋಟಲ್ ನಮಗೆ ಎಷ್ಟು ಪಾಸಿಬಿಲಿಟಿ ಸಿಕ್ತು, 6 ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಹಂಗಾಗಿ ಆನ್ಸರ್ 6 ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡೋದಾದ್ರೆ ಸೊ ಡಿಟರ್ಮೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ, ಐ ಮೀನ್ ಡಿಟರ್ಮೆಂಟ್ ಆಫ್ 3x x1 ಈಕ್ವಲ್ ಟು ಡಿಟರ್ಮೆಂಟ್ ಆಫ್ 3 2 4 1 ದೆನ್ ದ ವ್ಯಾಲ್ಯೂ ಆಫ್ x. ಓಕೆ, ಸೊ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಸೊ ನೋಡೋಣ, ಡಿಟರ್ಮೆಂಟ್ ನ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ 3 1 ಜಾ 3 ಮೈನಸ್ x ಇಂಟು x ಅಂದ್ರೆ x ಸ್ಕ್ವೇರ್ ಈಕ್ವಲ್ ಟು 3 1 ಜಾ 3 ಮೈನಸ್ 4 2 ಜಾ 8 ಆಗುತ್ತೆ. ಓಕೆ, ಸೊ 3 3 ಗೆಟ್ ಕ್ಯಾನ್ಸಲ್, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಇಟ್ ಇಂಪ್ಲೈಸ್ x square is equal to 8. Therefore what we can write, x is equal to √8. so √8 ಏನಂತ ಬರೀಬಹುದು ಪ್ಲಸ್ ಆರ್ ಮೈನಸ್ 2√2 ಅಂತ ಬರೀಬಹುದು. ಓಕೆ, ಪ್ಲಸ್ ಆರ್ ಮೈನಸ್ 2√2, ಪ್ಲಸ್ ಆರ್ ಮೈನಸ್ 2√2 is the answer. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡೋದಾದ್ರೆ ಇಫ್ x ಮೈನಸ್ y ಈಕ್ವಲ್ ಟು π then dy by dx. ಓಕೆ, ಸೊ ಈ x ಮೈನಸ್ y is equal to π ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ x ಅಂದ್ರೆ 1 ಆಗುತ್ತೆ, ಮೈನಸ್ dy by dx. ಸೊ ಡೆರಿವೇಟಿವ್ ಆಫ್ π is a constant, ಇದರ ಡೆರಿವೇಟಿವ್ ಏನಾಗುತ್ತೆ 0 ಆಗುತ್ತೆ, ಮೈನಸ್ dy by dx ಈ ಕಡೆ ಬಂದ್ರೆ ಪ್ಲಸ್ dy by dx ಆಗುತ್ತೆ. ಸೊ dy by dx equal to 1 ಆಗುತ್ತೆ. ಸೊ 1 is the required answer. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋದಾದ್ರೆ ಶೋ ದಟ್ sin inverse of 2x into square root of 1 minus x square equal to 2 into cos inverse x where x lies between 1 by √2 and 1 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ದ LHS. ಸೊ ಏನಿದೆ ನಮಗೆ LHS sin inverse of 2x into square root of 1 minus x square ಅಂತ ಇದೆ. ಓಕೆ, ಸೊ ಈಗ ಏನು ಮಾಡೋಣ, put x is equal to cos theta. So it implies what we can write, theta is equal to cos inverse x. So ಏನಾಗುತ್ತೆ ನೋಡಿ ಇಲ್ಲಿ sin inverse of 2 into cos theta into square root of 1 minus cos square theta. Okay, so that is sin inverse of 2 into cos theta. So 1 minus cos square theta ಅಂದ್ರೆ sin square theta ಆಗುತ್ತೆ, square root ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ನಮಗೆ sin theta ಉಳಿಯುತ್ತೆ. ಸೊ 2 cos theta into sin theta ಏನಂತ ಬರೀಬಹುದು ನಾವು sin 2 theta ಅಂತ ಬರೀಬಹುದು. ಸೊ ಹಂಗಂದ್ರೆ ಏನಾಗುತ್ತೆ sin inverse of sin 2 theta ಆಗುತ್ತೆ, sin inverse ಗೆಟ್ ಕ್ಯಾನ್ಸಲ್, 2 theta ಉಳಿಯುತ್ತೆ. ಓಕೆ, ದಟ್ ಮೀನ್ಸ್ 2 into theta ಅಂದ್ರೆ ನಮಗೆ cos inverse
ಎಕ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆರ್ ಎಚ್ ಎಸ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡೋದಾದ್ರೆ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್ 3,8 -4,2 ಅಂಡ್ 5,1 ಅಂತ ಕೊಟ್ಟಿದೆ. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ, ಸೊ ನಮ್ಗೇನಿದೆ, ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 y1 1, next x2 y2 1, then x3 y3 1. okay, so that is nothing but 1/2 into determinant of, so ಏನೇನು ಕೊಟ್ಟಿದ್ದಾರೆ, 3 8 1 4 sorry -4 2 1, then 5 1 1. so ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ನಮ್ಗೇನು ಸಿಗುತ್ತೆ ನೋಡಿ, 1/2 ಇಂಟು, ಸೊ 3 ಕನ್ಸಿಡರ್ ಮಾಡಿ, ಡಿಲೀಟ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. ಸೊ ಏನು ಉಳಿತೆ, 2 1s are 2 -1, so 2 -1, next -8 into, delete first row and second column, -4 into 1 andre -4, -5 1s are 5 ಆಯ್ತು. next plus 1 into, delete first row third column, so -1 into 4 andre -4, -5 2s are 10 ಆಗುತ್ತೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1/2 into, so 2 -1 andre 1 ಆಯ್ತು, 1 3s are 3, -4 -5 ಅಂದ್ರೆ -9 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 9 8 72 ಆಯ್ತು. ನೆಕ್ಸ್ಟ್ -10 -4 ಅಂದ್ರೆ -14 ಆಯ್ತು, -14 ಇಂಟು 1 ಅಂದ್ರೆ -14 ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 1/2 ಇಂಟು, ಸೊ ದಿಸ್ ಇಸ್ 75 -14 ಅಂದ್ರೆ 61 ಆಗುತ್ತೆ. ಸೊ 61/2 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಸೊ ದಿಸ್ ಇಸ್ ಏರಿಯಾ ಆಫ್ ದ ರಿಕ್ವೈರ್ಡ್ ಟ್ರಯಾಂಗಲ್. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡೋಣ. ಫೈಂಡ್ dy by dx if x square plus xy plus y square equal to 100 ಅಂತ ಇದೆ. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಇಕ್ವೇಶನ್ 1 ಅಂತ ಕರೆಯೋಣ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಏನಾಗುತ್ತೆ, x ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಆಗುತ್ತೆ, ಪ್ಲಸ್ ಸೊ x ಇಂಟು y ಪ್ರಾಡಕ್ಟ್ ರೂಲ್ ಇದೆ. ಸೊ ಏನ್ ಹೇಳುತ್ತೆ ಪ್ರಾಡಕ್ಟ್ ರೂಲ್, ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ನೆಕ್ಸ್ಟ್ y ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2y ಇಂಟು dy by dx is equal to 100 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 0 ಬರುತ್ತೆ. ಸೊ ಇಲ್ಲಿ dy by dx ಟರ್ಮ್ ಇದೆ, ಇಲ್ಲಿ dy by dx ಟರ್ಮ್ ಇದೆ. ಸೊ ರಿಮೈನಿಂಗ್ ಇವೆರಡು ಟರ್ಮ್ಸ್ ನ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಎರಡು ಟರ್ಮ್ ಅಲ್ಲಿ dy by dx ಕಾಮನ್ ತೆಗೋಣ. ಸೊ dy by dx ಕಾಮನ್ ತೆಗೆದ್ರೆ ಏನು ಉಳಿತೆ, ಇಲ್ಲಿ x ಉಳಿತೆ, ಪ್ಲಸ್ ಇಲ್ಲಿ ಏನು ಉಳಿತೆ 2y ಉಳಿತೆ. ಸೊ ಈ ಎರಡು ಟರ್ಮ್ ಆ ಕಡೆ ಬಂದ್ರೆ -2x -y ಆಗುತ್ತೆ. ಸೊ ದೇರ್ ಫೋರ್ dy by dx is equal to, ಸೊ ಇಲ್ಲಿ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೆಗೆಟಿವ್ ಕಾಮನ್ ಇದೆ, ಸೊ ಮೈನಸ್ ಕಾಮನ್ ತೆಗಿತೀನಿ. ಸೊ ಏನು ಉಳಿತು, 2x plus y divided by, ಇಲ್ಲಿ x plus 2y ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ, ದಟ್ ಈಸ್ x plus 2y. ಸೊ ದಿಸ್ ಇಸ್ ದ ರಿಕ್ವೈರ್ಡ್ dy by dx. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡೋದಾದ್ರೆ ಏನಿದೆ, ರೈಟ್ ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 minus cos x by 1 plus cos x where x lies between 0 and pi in the simplest form ಅಂತ ಕೇಳಿದಾನೆ. ಓಕೆ, ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 minus cos x ಏನಂತ ಬರೀಬಹುದು, 2 sin square x by 2 ಅಂತ ಬರೀಬಹುದು, ಡಿವೈಡೆಡ್ ಬೈ 1 plus cos x ಏನಂತ ಬರೀಬಹುದು, 2 cos square x by 2 ಅಂತ ಬರೀಬಹುದು. ಓಕೆ, ಸೊ here 2 to get cancel, sin square x by 2 divided by cos square x by 2 ಏನಂತ ಬರೀಬಹುದು, tan square x by 2 ಅಂತ ಬರೀಬಹುದು. ಓಕೆ, 100 square root of tan square x by 2 ಆಗುತ್ತೆ. ಸೊ here square root get cancel, so what is remaining, tan inverse of tan x by 2. So tan inverse both get cancelled. So what is remaining, x by 2. So that is the required answer. So next question number 15 ನೋಡೋಣ. Find the equation of the line joining 3,1 and 9,3 using determinants. Okay, so ಇಲ್ಲಿ equation of line joining ಅಂದ್ರೆ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ 0 ಆಗಿರುತ್ತೆ. ಓಕೆ, ಸೊ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರೆಯೋಣ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಿದೆ, 1/2 into determinant of x1 y1 1, x2 y2 1 and x3 y3 1 ಆಗುತ್ತೆ. ಸೊ ಇದು ಏನಾಗಿರುತ್ತೆ, ಈಕ್ವಲ್ ಟು 0 ಆಗುತ್ತೆ. ಸೊ 1/2 ನ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರು 0 ಆಯಿತು. ಸೊ ಹಂಗಾಗಿ ಏನು ಬರೀಬೋದು ನಾವೀಗ, ಪಾಯಿಂಟ್ಸ್ 3 1 1, ನೆಕ್ಸ್ಟ್ 9 3 1. ಸೊ ಲಾಸ್ಟ್ ಪಾಯಿಂಟ್ಸ್ ನಾವೇ ಕನ್ಸಿಡರ್ ಮಾಡೋಣ, ಎಕ್ಸ್ ಮತ್ತು ವೈ ಅಂತೇಳಿ. ಸೊ ದಟ್ ಈಸ್ ಈಕ್ವಲ್ ಟು 0, ಯಾಕಂದ್ರೆ ಈ 1/2 ಅನ್ನೋದು 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ನಮಗೆ 0 ಆಗುತ್ತೆ. ಓಕೆನಾ? ಸೊ ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ.
ಏನಾಗುತ್ತೆ ಎಕ್ಸ್ಪೆಂಡ್ ಮಾಡಿದ್ರೆ 3 ಇಂಟು ಡಿಲೀಟ್ ಫಸ್ಟ್ ರೋ ಫಸ್ಟ್ ಕಾಲಮ್ 3 1 ಜಾ 3 ಮೈನಸ್ y minus 1 into delete first row second column 9 1 जा 9 minus x plus 1 into delete first row and third column 9 into y 9y minus ಏನಾಗುತ್ತೆ ಇಲ್ಲಿ 9y minus 3x ಆಗುತ್ತೆ ಸೊ ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ 9 minus 3y minus 9 plus x plus 9y minus 3x equal to 0. Minus 9 plus 9 both get cancel. 9y minus 3y ಅಂದ್ರೆ ಏನಾಗುತ್ತೆ 6y ಆಗುತ್ತೆ. ಸೊ ನೆಕ್ಸ್ಟ್ minus 3x plus x ಅಂದ್ರೆ minus 2x equal to 0 ಅಥವಾ 6y is equal to 2x ಅಂತನಾದ್ರೂ ಬರೀಬಹುದು. ದೆನ್ y is equal to x by 3 ಆಗುತ್ತೆ ಅಥವಾ x is equal to 3y. So this is the required equation of the line. So next question number 16 ನೋಡೋಣ. Find dy by dx if sin square x plus cos square y equal to 1 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ಅಂತ ಕರೆಯೋಣ equation 1 ಅಂತ ಕರೆಯೋಣ. Now let us differentiate equation 1 with respect to x. So derivative of sin square x ಏನಾಗುತ್ತೆ 2 sin x into cos x ಆಗುತ್ತೆ. ಓಕೆ ಪ್ಲಸ್ derivative of cos square y ಏನಾಗುತ್ತೆ 2 cos y into minus sin y into dy by dx equal to, so derivative of 1 ಅಂದ್ರೆ 0 ಆಯ್ತು. ಸೊ ಇದನ್ನ 2 sin x into cos x ಏನಂತ ಬರೀಬಹುದು ನಾವು sin 2x ಅಂತ ಬರೀಬಹುದು. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ 2 cos y into sin y ಏನಂತ ಬರೀಬಹುದು sin 2y into dy by dx equal to 0. ಸೊ ಈ ನೆಗೆಟಿವ್ ಟರ್ಮ್ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಪಾಸಿಟಿವ್ ಆಗುತ್ತೆ. ದೆನ್ ಫೈನಲಿ ವಾಟ್ ವಿ ಕ್ಯಾನ್ ರೈಟ್ sin 2x is equal to sin 2y into dy by dx. ಸೊ ನಮಗೆ ಬೇಕಾಗಿರೋದೇನು dy by dx. ಸೊ sin 2y ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ sin 2x divided by sin 2y is equal to dy by dx ಆಗುತ್ತೆ. ಸೊ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂತೀನಿ dy by dx is equal to sin 2x divided by sin 2y ಅಂತ ಬರೀಬಹುದು. ಸೊ ನೆಕ್ಸ್ಟ್ ಪಾರ್ಟ್ ಸಿ ಕ್ವಶನ್ಸ್ ನೋಡೋಣ. 3 ಮಾರ್ಕ್ಸ್ ಕ್ವಶನ್ಸ್. ಸೊ ಕ್ವಶನ್ ನಂಬರ್ 17 ಏನಿದೆ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ z of integers given by or containing order pair a comma b such that 2 divides a minus b is an equivalence relation. ಓಕೆ ಸೊ ಈಗ ಇದನ್ನ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಇಕ್ವಿವ್ಯಾಲೆನ್ಸ್ ಆಗಬೇಕಂದ್ರೆ ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು ಮತ್ತೆ ಟ್ರಾನ್ಸಿಟಿವ್ ಆಗಬೇಕು. ಓಕೆ ಸಪೋಸ್ a ಬಿಲಾಂಗ್ಸ್ ಟು z ಇಂಟೀಜರ್ಸ್ ಅಂತ ಕನ್ಸಿಡರ್ ಮಾಡೋಣ. ಸಪೋಸ್ a ಮೈನಸ್ a ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ನಮಗೆ 0 ಆಗುತ್ತೆ. ದಟ್ ಮೀನ್ಸ್ 2 divides 0. So 0 is nothing but what we can write. So 2 divides a minus a. So therefore a comma a belongs to r ಆಗುತ್ತೆ. ಸೊ ಹಂಗಾಗಿ r ಅನ್ನೋದು ರಿಫ್ಲೆಕ್ಸಿವ್ ಆಯ್ತು. ಓಕೆ r is ರಿಫ್ಲೆಕ್ಸಿವ್ ರಿಲೇಷನ್. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ಬೇಕು. ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಸಪೋಸ್ a comma b belongs to r ಆದ್ರೆ ದಟ್ ಈಸ್ 2 divides a minus b ಅಂತ ಅರ್ಥ. ಓಕೆನಾ. ಸೊ 2 divides a minus b ಆದ್ಮೇಲೆ ಸೊ ಕಂಪಲ್ಸರಿ 2 divides b minus a ಆಗಲೇಬೇಕು. ಓಕೆ ಸೊ ಇಟ್ ಇಂಪ್ಲೈಸ್ ಆಲ್ಸೋ 2 divides b minus a. ಓಕೆ ಸೊ ದೇರ್ ಫೋರ್ ಏನಂತ ಬರೀಬಹುದು b comma a also belongs to r. That means r is symmetric ರಿಲೇಷನ್. ಹೌದಾ. ಸೊ ಆರ್ ಅಂದ್ರೆ ಏನಾಗುತ್ತೆ ನಮಗೆ ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನೀಗ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಮೀನಿಂಗ್ ಏನು, ಸಪೋಸ್ a comma b ಬಿಲಾಂಗ್ಸ್ ಟು r ಆಗಿದೆ, ಅದೇ ತರ b comma c ಬಿಲಾಂಗ್ಸ್ ಟು r ಆಗಿದೆ ಅಂದ್ರೆ ಇದ್ರ ಮೀನಿಂಗ್ ಏನು 2 divides a minus b. ಸೊ ಅದೇ ತರ b comma c ಬಿಲಾಂಗ್ಸ್ ಟು r ಅಂದ್ರೇನು 2 divides b minus c ಅಂತ ಅರ್ಥ. ಓಕೆ ಸೊ 2 ಅನ್ನೋದು a minus b ನ ಡಿವೈಡ್ ಮಾಡ್ತಾ ಇದೆ, ಮತ್ತೆ 2 ಅನ್ನೋದು b minus c ನು ಡಿವೈಡ್ ಮಾಡ್ತಾ ಇದೆ ಅಂದ್ಮೇಲೆ ಕಂಪಲ್ಸರಿ ಏನಾಗಿರುತ್ತೆ
it implies also 2 divides a minus c. Okay, so that is ಏನಂತ ಹೇಳ್ಬೋದು ನಾವೀಗ a comma c also belongs to R. So therefore R ಅನ್ನೋದೇನಾಯ್ತು ಈಗ R is a transitive relation. ಸೊ R ಅನ್ನೋದೇನಾಯ್ತು ನಮಗೆ ಟ್ರಾನ್ಸಿಟಿವ್ ರಿಲೇಷನ್ ಆಯಿತು. ಸೊ ಈ ಮೂರು ಕೇಸಿಂದ ಏನು ಅಬ್ಸರ್ವ್ ಮಾಡಿದ್ವಿ ನಾವು, R ಅನ್ನೋದು ರಿಫ್ಲೆಕ್ಸಿವ್ನು ಆಯಿತು, ಸಿಮೆಟ್ರಿಕ್ನು ಆಯಿತು, ಮತ್ತೆ ಟ್ರಾನ್ಸಿಟಿವ್ನು ಆಯಿತು. ಸೊ ದೇರ್ ಫೋರ್ ಆರ್ ಈಸ್ ಆನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿಬೋದು. ಓಕೆ, ಸೊ ಆರ್ ಅನ್ನೋದು ಏನಾಯ್ತು ಈಗ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಯಿತು. ಓಕೆ, ದಿಸ್ ಈಸ್ ಹೌ ವಿ ಹ್ಯಾವ್ ಟು ಪ್ರೂವ್ ದ ಗಿವೆನ್ R is an equivalence relation. So next question number 18 ನೋಡೋಣ. Express the matrix A containing first row 3 ಮತ್ತೆ 5 ಎಲಿಮೆಂಟ್ಸ್ ಇದೆ, ಸೆಕೆಂಡ್ ರೋ ನಲ್ಲಿ 1 ಮತ್ತೆ -1 ಇದೆ, as the sum of symmetric and skew symmetric matrix ಅಂತ ಹೇಳ್ತಿದೆ. ಓಕೆ, ಸೊ ಈಗ ಫಸ್ಟ್ A ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳೋಣ ನಾವು. ಸೊ A is equal to 3, 5, 1 and -1. ಓಕೆ, ಸೊ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾವ ತರ ಬರೀಬಹುದು? A is equal to 1/2 into A plus A dash plus 1/2 into A minus A dash ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟ್ ಈಗ A dash ಬರೆಯೋಣ. A dash ಅಂದ್ರೆ ಏನು? ಟ್ರಾನ್ಸ್ಪೋಸ್ ಆಫ್ ದ A ಮ್ಯಾಟ್ರಿಕ್ಸ್. ಸೊ ಟ್ರಾನ್ಸ್ಪೋಸ್ ಹೆಂಗ್ ಬರೀಬೇಕು? ಫಸ್ಟ್ ರೋ ಇರೋದು ಫಸ್ಟ್ ಕಾಲಮ್ ಆಗಿ ಬರೀಬೇಕು, ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಗಿ ಬರೀಬೇಕು. ಓಕೆನಾ? ಈಗ A plus A dash ಬರೆಯೋಣ. A plus A dash ಅಂದ್ರೆ ಏನಾಗುತ್ತೆ? 3, 5, 1 -1 ಪ್ಲಸ್ A dash ಅಂದ್ರೆ ಏನಿದೆ? 3, 1, 5 ಮತ್ತೆ -1 ಇದೆ. ಸೊ ಇವೆರಡನ್ನ ಆಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ? 3 + 3 ಅಂದ್ರೆ 6 ಆಯಿತು, 5 + 1 ಅಂದ್ರೆ 6 ಆಯಿತು, 1 + 5 ಅಂದ್ರೂ 6 ಆಯಿತು, -1 -1 ಅಂದ್ರೆ -2 ಆಯಿತು. ಸೊ ಈಗ ಏನು ಮಾಡೋಣ? ಇದಕ್ಕೆ 1/2 ಮಲ್ಟಿಪ್ಲೈ ಮಾಡೋಣ. ಸೊ 1/2 ಇಂಟು A plus A dash ಏನಾಗುತ್ತೆ? ಸೊ ಪ್ರತಿಯೊಂದು ಎಲಿಮೆಂಟ್ಗೆ ಏನು ಮಾಡಬೇಕು? ಈಗ 1/2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 3 ಆಗುತ್ತೆ. ಸೊ ಇದನ್ನು 3 ಆಗುತ್ತೆ, ಇದನ್ನು 3 ಆಗುತ್ತೆ, ಇದು -1 ಆಗುತ್ತೆ. ಓಕೆ, ಲೆಟ್ ಅಸ್ ಕಾಲ್ ದಿಸ್ ಆಸ್ ಇಕ್ವೇಶನ್ 1. ಸೊ ಏನಿದು? 1/2 ಇಂಟು A plus A dash ಆಯಿತು. ಸೊ ನೆಕ್ಸ್ಟ್ ಏನು ಮಾಡೋಣ? ಈಗ A minus A dash ಮಾಡೋಣ. ಸೊ A ಏನಿದೆ? 3, 5, 1 -1 ಇದೆ, ಮೈನಸ್ A dash ಅಂದ್ರೆ ಏನಿದೆ ಇಲ್ಲಿ? 3, 1, 5 -1 ಇದೆ. ಸೊ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನಮಗೆ? 3 - 3 ಅಂದ್ರೆ 0 ಆಯಿತು, 5 - 1 ಅಂದ್ರೆ 4 ಆಯಿತು, 1 - 5 ಅಂದ್ರೆ -4, -1 -half -1 ಅಂದ್ರೆ -0 ಆಗೋಯ್ತು. ಓಕೆ, ಸೊ ದಟ್ ಮೀನ್ಸ್ ಈಗ ಏನು ಮಾಡೋಣ? ಇದಕ್ಕೆ 1/2 ಮಲ್ಟಿಪ್ಲೈ ಮಾಡೋಣ. ಸೊ ಹಂಗಂದ್ರೆ 1/2 ಇಂಟು A minus A dash ಏನಾಗುತ್ತೆ? ಸೊ ಎಲ್ಲ ಎಲಿಮೆಂಟ್ಗೂ 1/2 ಮಲ್ಟಿಪ್ಲೈ ಮಾಡಿದ್ರೆ 0 ಇಂಟು 1/2 ಅಂದ್ರೆ 0. ಸೊ 4 ಇಂಟು 1/2 ಅಂದ್ರೆ 2 ಆಯಿತು. ಸೊ ನೆಕ್ಸ್ಟ್ -4 ಇಂಟು 1/2 ಅಂದ್ರೆ -2 ಆಯಿತು. ದೆನ್ -0 ಇಂಟು 1/2 ಅಂದ್ರೆ 0 ಆಯಿತು. ಸೊ ದಿಸ್ ಇಸ್ ಇಕ್ವೇಶನ್ 2. ನಾವು ವಿ ಕ್ಯಾನ್ ಆ್ಯಡ್ ಇಕ್ವೇಶನ್ 1 and 2. ಆ್ಯಡ್ ಇಕ್ವೇಶನ್ 1 and 2. ಸೊ ಅವಾಗ ಏನಾಗುತ್ತೆ? 1/2 ಇಂಟು A plus A dash ಪ್ಲಸ್ 1/2 ಇಂಟು A minus A dash equal to, ಸೊ ಏನಿದೆ ಇಲ್ಲಿ? 3, 3, 3 ಮತ್ತೆ -1. ನೆಕ್ಸ್ಟ್ ಪ್ಲಸ್ ಇಲ್ಲೇನಿದೆ? 0, 2, -2, 0. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡೋಣ ನಮಗೆ ಮ್ಯಾಟ್ರಿಕ್ಸ್? 3 + 0 ಅಂದರೆ 3 ಆಯಿತು, 3 + 2 ಅಂದರೆ 5 ಆಯಿತು, 3 - 2 ಅಂದರೆ 1 ಆಯಿತು, ನೆಕ್ಸ್ಟ್ -1 + 0 ಅಂದರೆ -1 ಆಯಿತು. So this is nothing but what? Again the matrix A. So this is how we have to prove. Okay. So next question number 19 ನೋಡೋಣ. Prove that cos inverse 4/5 plus cos inverse 12/13 equal to cos inverse 33/65 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಈಗ ಫಸ್ಟ್ ಏನು ಮಾಡಪ್ಪ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ನ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ cos inverse ಆಫ್ 4/5 ಏನಂತ ಕರೆಯೋಣ? x ಅಂತ ಕರೆಯೋಣ. ಸೊ ಇಟ್ ಇಂಪ್ಲಾಯ್ಸ್ ಕಾಸ್ ಎಕ್ಸ್ ಏನಾಗುತ್ತೆ ನಮಗೆ? 4/5 ಆಗುತ್ತೆ. ಓಕೆ, ಸೊ ಕಾಸ್ ಎಕ್ಸ್ 4/5 ಆದರೆ ಸೈನ್ ಎಕ್ಸ್ ಏನಾಗುತ್ತೆ? ಆ್ಯಕ್ಚುಲಿ ಸೈನ್ ಎಕ್ಸ್ ಈಕ್ವಲ್ ಟು 1 square root of 1 minus cos square x. So that means sin x is equal to square root of 1 minus 4/5 whole square. Okay.
1 minus 4 by 5 whole square. So ಇದನ್ನು ಸಿಂಪ್ಲಿಫೈ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 1 minus 16 by 25 ಆಗುತ್ತೆ. ಸೊ 25 minus 16 ಅಂದರೆ 9 ಆಯಿತು, ಅಂದರೆ 3 by 5 ಆಗುತ್ತೆ. ಓಕೆ, ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ನಮಗೆ 4 by 5 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಸೈನ್ ಎಕ್ಸ್ ಏನು ಬಂತು ನಮಗೆ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 3 by 5 ಅಂತ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಕಾಸ್ ಇನ್ವರ್ಸ್ ಆಫ್ 12 by 13 ಏನಂತ ಕನ್ಸಿಡರ್ ಮಾಡೋಣ, ವೈ ಅಂತ ಕನ್ಸಿಡರ್ ಮಾಡೋಣ. ಇಟ್ ಇಂಪ್ಲಾಯ್ಸ್ ಕಾಸ್ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ 12 by 13 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೈನ್ ವೈನ್ ಏನಂತ ಬರಿಬೋದು ಹಂಗಂದ್ರೆ, ಸೊ ಸ್ಕ್ವೇರ್ ರೂಟ್ ಆಫ್ 1 minus, ಸೊ 12 ಸ್ಕ್ವೇರ್ ಅಂದರೆ 144 ಡಿವೈಡೆಡ್ ಬೈ 13 ಸ್ಕ್ವೇರ್ ಅಂದರೆ 169 ಆಯಿತು. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 169 minus 144 ಅಂದರೆ 25 ಆಗುತ್ತೆ. ಸೊ 25 ಡಿವೈಡೆಡ್ ಬೈ 169, ದಟ್ ಈಸ್ ನಥಿಂಗ್ ಬಟ್ ಸೈನ್ ವೈನ್ ಏನಂತ ಬರಿಬೋದು ಈಗ ನಾನು 5 ಡಿವೈಡೆಡ್ ಬೈ 13 ಅಂತ ಬರಿಬೋದು. ಓಕೆ, ಸೊ ನಮ್ಗೆ ಆಲ್ರೆಡಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಗೊತ್ತಿದೆ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ, ದಟ್ ಈಸ್ ಕಾಸ್ ಎಕ್ಸ್ ಏನಿದೆ ನಮಗೆ 4 by 5 ಇದೆ, 4 by 5 ಇಂಟು ಕಾಸ್ ವೈ ಏನಿದೆ 12 by 13 ಇದೆ, ಮೈನಸ್ ಸೈನ್ ಎಕ್ಸ್ ಏನಿದೆ 3 by 5 ಇಂಟು ಸೈನ್ ವೈ ಏನಿದೆ 5 by 13. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 48 by 65 ಮೈನಸ್ 15 by 65, ದಟ್ ಮೀನ್ಸ್ 33 by 65. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ. ಸೊ ದಟ್ ಮೀನ್ಸ್ ಕಾಸ್ ಆ ಕಡೆ ಬಂದರೆ ಏನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 33 by 65. ಸೊ ಎಕ್ಸ್ ಅಂದರೆ ನಮಗೆ ಕಾಸ್ ಇನ್ವರ್ಸ್ ಆಫ್ 4 by 5 ಹೌದಾ. ಸೊ ಹಂಗಂದ್ರೆ ಕಾಸ್ ಇನ್ವರ್ಸ್ ಆಫ್ 4 by 5 ಪ್ಲಸ್ ವೈ ಅಂದರೆ ಏನು ತೊಗೊಂಡಿದ್ದೀವಿ ನಾವು ಕಾಸ್ ಇನ್ವರ್ಸ್ ಆಫ್ 12 by 13. ಸೊ ದಟ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ ಕಾಸ್ ಇನ್ವರ್ಸ್ ಆಫ್ 33 by 65. ದಿಸ್ ಇಸ್ ದ ರಿಕ್ವೈರ್ಡ್ ಪ್ರೂಫ್. ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡೋಣ. ಇಫ್ ಎ ಅಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, ದೆನ್ ಪ್ರೂವ್ ದಟ್ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ಹೇಳಿದ್ದಾನೆ. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಕನ್ಸಿಡರ್ ಎ ಬಿ ಇಂಟು ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಹೌದಾ. ಸೊ ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ಅದರ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಈಗ ಏನು ಮಾಡೋಣ, ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಓಕೆ, ಸೊ ಅವಾಗ ಏನಾಗುತ್ತೆ ಎ ಇನ್ವರ್ಸ್ ಇಂಟು ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಐ ಆಗುತ್ತೆ. ಸೊ ಎ ಇನ್ವರ್ಸ್ ಇಂಟು ಎ ಅಂದರೆ ಏನಾಗುತ್ತೆ ಐ ಇಂಟು ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು, ಸೊ ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಇಲ್ಲಿ ಎ ಇನ್ವರ್ಸ್ ಇಂಟು ಐ ಅಂದರೆ ಎ ಇನ್ವರ್ಸ್ ಆಗುತ್ತೆ. ಸೊ ಐ ಇಂಟು ಬಿ ಅಂದ್ರೆ ಮತ್ತೆ ಏನಾಯ್ತು ಇಲ್ಲಿ ಬಿನೇ ಆಯಿತು. ಸೊ ಬಿ ಇಂಟು ಎ ಬಿ ಇನ್ವರ್ಸ್. ಓಕೆ, ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಆಯಿತು. ಸೊ ಮತ್ತೇನು ಮಾಡೋಣ ಇಲ್ಲಿ ಇನ್ನೊಂದ್ಸರಿ ಪ್ರೀ ಮಲ್ಟಿಪ್ಲೈ ಬಿ ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡೋಣ. ಸೊ ಪ್ರೀ ಮಲ್ಟಿಪ್ಲೈ ಬಿ ಇನ್ವರ್ಸ್ ಆನ್ ಬೋತ್ ಸೈಡ್. ಓಕೆ, ಸೊ ಅವಾಗ ಏನು ಬರುತ್ತೆ ನೋಡಿ, ಈಗ ಬಿ ಇನ್ವರ್ಸ್ ಇಂಟು ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಆಯ್ತು. ಸೊ ಬಿ ಇನ್ವರ್ಸ್ ಇಂಟು ಬಿ ಅಂದರೆ ಏನಾಗುತ್ತೆ ನಮಗೆ ಐಡೆಂಟಿಟಿ ಬರುತ್ತೆ. ಸೊ ಐ ಇಂಟು ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಆಯ್ತು. ಸೊ ಇಟ್ ಇಂಪ್ಲಾಯ್ಸ್, ಸೊ ಯಾವುದೋ ಒಂದು ಮ್ಯಾಟ್ರಿಕ್ಸ್ನ ಐಡೆಂಟಿಟಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬಂತು ಬಿ ಇನ್ವರ್ಸ್ ಎ ಇನ್ವರ್ಸ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಪ್ರೂಫ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 21 ನೋಡೋಣ. ಸೊ ಏನಿದೆ, ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ಕ್ಯಾಪಿಟಲ್ ಆರ್ ಡಿಫೈನ್ಡ್ by capital R containing order pair A, B such that A is less than or equal to B cube is reflexive, symmetric or transitive ಅಂತ ಹೇಳ್ತಿದ್ದಾನೆ. ಓಕೆನಾ. ಸೊ ಇಲ್ಲಿ
ಸೊ ಆರ್ ಏನು ಕೊಟ್ಟಿದೆ ನಮಗೆ ರಿಲೇಷನ್ ಆರ್ ಕಂಟೈನಿಂಗ್ ಆರ್ಡರ್ ಪೇರ್ ಎ ಕಮ ಬಿ ಸಚ್ ದಟ್ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಹೇಳ್ತಿದೆ. ಓಕೆ, ಸಪೋಸ್ ಈಗ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ಲೆಟ್ ಎ ಈಸ್ ಈಕ್ವಲ್ ಟು 1/2 ತಗೊಂತೀನಿ. ಓಕೆ, ದಟ್ ಮೀನ್ಸ್ 1/2 1/2 ಡು ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಆಸ್ 1/2 ಈಸ್ ಡು ನಾಟ್ ಲೆಸ್ ದ್ಯಾನ್ 1/2 ಹೋಲ್ ಕ್ಯೂಬ್. ಯಾಕಂದ್ರೆ 1/2 ಹೋಲ್ ಕ್ಯೂಬ್ ಅಂದ್ರೆ ಏನಾಗುತ್ತೆ 1/8 ಆಗುತ್ತೆ. ಸೊ 1/2 is not less than 1/8. So therefore R is not reflexive ಅಂತ ಹೇಳ್ಬೋದು. ಓಕೆ, ಸೊ R is not reflexive, right? ಸೊ ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡೋಣ. ಸೊ ಸಿಮೆಟ್ರಿಕ್ ಗೆ ಸಪೋಸ್ 1, 2 ಬಿಲಾಂಗ್ಸ್ ಟು R. ಯಾಕಪ್ಪ ಅಂತಂದ್ರೆ 1 is less than 2 ಕ್ಯೂಬ್ ಆಗುತ್ತೆ. ಓಕೆ, ಬಟ್ 2, 1 do not belongs to R. ಯಾಕೆ 2 is not less than 1 ಕ್ಯೂಬ್. ಹೌದಾ? ಸೊ 2 ಅನ್ನೋದು 1 ಕ್ಯೂಬ್ ಗಿಂತ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ 2 is not less than 1 ಕ್ಯೂಬ್. ಓಕೆ, therefore R is not symmetric ಅಂತ ಹೇಳ್ಬೋದು. R is not symmetric. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ನೋಡೋಣ. ಸೊ ಟ್ರಾನ್ಸಿಟಿವ್ ನೋಡೋದಾದ್ರೆ ಸಪೋಸ್ 3, 3/2 ಬಿಲಾಂಗ್ಸ್ ಟು ಆರ್. ಯಾಕಂತಂದ್ರೆ 3 ಈಸ್ ಲೆಸ್ ದ್ಯಾನ್ 3/2 ಹೋಲ್ ಕ್ಯೂಬ್. ಯಾಕಂದ್ರೆ 3 ಕ್ಯೂಬ್ ಅಂದ್ರೆ 27/2 ಕ್ಯೂಬ್ ಅಂದ್ರೆ 8 ಆಗುತ್ತೆ. 27/8 ಅನ್ನೋದು 3 ಗಿಂತ ಗ್ರೇಟರ್ ಆಗಿರುತ್ತೆ. ಓಕೆ, ಅಂಡ್ ಸೊ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಯಾವ್ದು ಕನ್ಸಿಡರ್ ಮಾಡೋಣ. 3/2, 6/5 ಬಿಲಾಂಗ್ಸ್ ಟು ಆರ್. ಸೊ ಯಾಕಪ್ಪ ಅಂತಂದ್ರೆ 3/2 ಈಸ್ ಲೆಸ್ ದ್ಯಾನ್ 6/5 ಹೋಲ್ ಕ್ಯೂಬ್ ಆಗಿರುತ್ತೆ. ಓಕೆ, ಸೊ ಬಟ್ 3, 6/5 ಡು ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಬಿಕಾಸ್ 3 is not less than 6/5 whole cube. Okay, so therefore R is not transitive ಅಂತ ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಚೆಕ್ ವೆದರ್ ಅಂದಾಗ ನಾವು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಂಡು ಚೆಕ್ ಮಾಡಿದಾಗ ಅದು ನಮಗೆ ಕೆಲವೊಂದು ಕೇಸ್ಗಳಲ್ಲಿ ಏನಾಗಲ್ಲ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಆಗೋದಿಲ್ಲ. ಸೊ ಅದಕ್ಕೆ ಈ ಕೌಂಟರ್ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಓಕೆ, so next question number 22 ನೋಡೋಣ. Write the simplest form of tan inverse of x divided by square root of a square minus x square ಅಂತ ಹೇಳಿದಾನೆ. ಓಕೆ, ಸೊ ಇಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಪುಟ್ x is equal to a sin theta ತಗೊಳ್ಳೋಣ. ಸೊ ಇಟ್ ಇಂಪ್ಲಾಯ್ಸ್ sin theta ಏನಂತ ಬರೀಬಹುದು ನಾವು x by a ಅಂತ ಬರೀಬಹುದು. ಇಂಪ್ಲಾಯ್ಸ್ theta can be written as sin inverse of x by a. ಓಕೆ, ಸೊ ಈಗ ಕನ್ಸಿಡರ್ ಮಾಡೋಣ. ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿ ಏನು ಬರೀಬೇಕು ನಾವು a sin theta ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್, ಸೊ ಎಕ್ಸ್ ಸ್ಕ್ವೇರ್ ಏನಂತ ಬರೀಬೇಕು ನಾನೀಗ a ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬೇಕು. ಓಕೆ, ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ a sin theta ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಸೊ ಎರಡರಲ್ಲಿ ಏನು ಕಾಮನ್ ಇದೆ, a ಸ್ಕ್ವೇರ್ ಕಾಮನ್ ಇದೆ. ಸೊ ಏನು ಉಳಿಯುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್ ಉಳಿಯುತ್ತೆ. ಓಕೆ, ಸೊ ವಾಟ್ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್, ಕಾಸ್ ಸ್ಕ್ವೇರ್ ಆಗುತ್ತೆ. ಸೊ ದಟ್ ಮೀನ್ಸ್ ಟ್ಯಾನ್ ಇನ್ವರ್ಸ್ ಆಫ್ a sin theta divided by, so square root of a square into cos square theta ಆಗುತ್ತೆ. ಓಕೆ, ಸೊ a ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ, ಸೊ ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ ಇದೆ. ಸೊ ಎರಡನ್ನು ಕ್ಯಾನ್ಸಲ್ ಮಾಡ್ಬೋದು. ಈಗ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ a sin theta divided by, ಸೊ ಎರಡಕ್ಕೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಏನು ಉಳಿಯುತ್ತೆ a cos theta ಉಳಿಯುತ್ತೆ. ಓಕೆ, ಸೊ a ಗೆಟ್ ಕ್ಯಾನ್ಸಲ್. ಸೊ ಫೈನಲಿ ವಾಟ್ ವಿ ಕ್ಯಾನ್ ರೈಟ್ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಬೈ ಕಾಸ್ ಅಂದ್ರೆ ಏನು ಟ್ಯಾನ್ ಥೀಟಾ. ಸೊ ಟ್ಯಾನ್ ಇನ್ವರ್ಸ್ ಎರಡು ಕ್ಯಾನ್ಸಲ್ ಆಗಿ ಏನು ಉಳಿತು ಥೀಟಾ ಉಳಿತು. ಸೊ ಥೀಟಾ ಅಂದ್ರೆ ಏನಿದೆ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸಿಂಪ್ಲೆಸ್ಟ್ ಫಾರ್ಮ್. ಸೊ ನೆಕ್ಸ್ಟ್ ಪಾರ್ಟ್ ಡಿ ಕ್ವಶನ್ಸ್ ನೋಡೋಣ. 23rd ಕ್ವಶನ್ ಏನಿದೆ, ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್
defined by f of x equal to 3 minus 4x is 1 1 on 2 or bijective ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಈಗ 1 1 ಚೆಕ್ ಮಾಡೋಣ. ಲೆಟ್ f of x1 equal to f of x2. ಓಕೆ, f of x ಏನು ಕೊಟ್ಟಿದ್ದಾರೆ, 3 minus 4x ಕೊಟ್ಟಿದ್ದಾರೆ. ಸೊ ಏನು ಬರೀಬೋದು ನಾವಿಲ್ಲಿ, 3 minus 4x1 equal to 3 minus 4x2. So here both side 3 3 get cancelled. So what is remaining? Minus 4x1 is equal to minus 4x2. So minus 4 get cancelled again. Then x1 is equal to x2. So again ಹೇಳ್ಬೋದು ನಾವು, therefore f is 1 1 function ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ onto ಚೆಕ್ ಮಾಡೋಣ. ಸೊ onto ಚೆಕ್ ಮಾಡಬೇಕಂದ್ರೆ ಲೆಟ್ f of x is equal to y ಅಂತ ಕನ್ಸಿಡರ್ ಮಾಡೋಣ. ಸೊ f of x ಅಂದ್ರೆ ಏನಿದೆ, 3 minus 4x is equal to y. ಸೊ 3 ಆ ಕಡೆ ಶಿಫ್ಟ್ ಮಾಡೋಣ. ಸೊ ಹಂಗಂದ್ರೆ ಇಲ್ಲಾಂದ್ರೆ y ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. 3 minus y is equal to minus 4x ಈ ಕಡೆ ಬಂದ್ರೆ ಏನಾಯ್ತು, ಪ್ಲಸ್ 4x ಆಯ್ತು. ನಮ್ಗೆ ಏನ್ ಬೇಕು, x ಬೇಕು, 4 ನ ಈ ಕಡೆ ಕಳಿಸಿದ್ರೆ 3 minus y divided by 4 is equal to x. So that means x can be written as 3 minus y divided by 4. So this belongs to R, that is domain. Okay, so hangandre f ಅನ್ನೋದು ಏನಾಯ್ತು ಈಗ onto ಆಯ್ತು, f is onto. So f is both 1 1 and onto ಆಗಿರೋದ್ರಿಂದ ನಾವೇನ್ ಹೇಳ್ಬೋದು, therefore f is bijective function ಅಂತ ಹೇಳ್ಬೋದು. f is a bijective function. So next question number 24 ನೋಡೋಣ. If set A containing matrix A containing one column, that is 1 minus 4 3, and matrix B containing one row, that is 1 5 7, verify that AB whole dash equal to B dash A dash ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಈಗ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಎ ಬಿ ಹೋಲ್ ಡ್ಯಾಶ್ ಇದೆ. ಸೊ ಫಸ್ಟ್ ಎ ಬಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಎ ಬಿ ಫೈಂಡ್ ಔಟ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ನೋಡಿ, ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಮಾಡ್ಬೇಕಂದ್ರೆ 1 1 ಜಾ 1 ಇದೆ, ನೆಕ್ಸ್ಟ್ 1 5 ಜಾ 5, 1 7 ಜಾ 7. ಸೊ ನೆಕ್ಸ್ಟ್ ಸೆಕೆಂಡ್ ರೋ ತಗೊಳ್ಳೋಣ. ಮೈನಸ್ 4 ಇಂಟು 1 ಅಂದರೆ ಮೈನಸ್ 4, ದೆನ್ ಮೈನಸ್ 4 ಇಂಟು 5 ಅಂದರೆ ಮೈನಸ್ 20, ದೆನ್ ಮೈನಸ್ 4 ಇಂಟು 7 ಅಂದರೆ ಮೈನಸ್ 28. ದೆನ್ ಥರ್ಡ್ ರೋ ತಗೊಳ್ಳೋಣ. ಸೊ 3 1 ಜಾ 3 ಆಯಿತು, 3 ಇಂಟು 5 15, ದೆನ್ 3 7 ಜಾ 21. ಸೊ ಇದಕ್ಕೇನು ಬರಿಬೇಕೀಗ, ಟ್ರಾನ್ಸ್ಪೋಸ್ ಬರಿಬೇಕು. ಎ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು, ಸೊ ಟ್ರಾನ್ಸ್ಪೋಸ್ ಅಂದ್ರೇನು, ರೋ ಇರೋದನ್ನ ಕಾಲಮ್ ಆಗಿ ಬರೆಯೋಣ ಅಥವಾ ಕಾಲಮ್ ಇರೋದನ್ನ ರೋ ಆಗಿ ಬರೆಯೋಣ. ಸೊ ಫಸ್ಟ್ ರೋ ಐ ವಿಲ್ ಮೇಕ್ ಇಟ್ ಆಸ್ ಎ ಫಸ್ಟ್ ಕಾಲಮ್, ದಟ್ ಈಸ್ 1 5 7. Now we can write second row as a second column, that means minus 4 minus 20 and minus 28. Then we can write third row as a third column, that is 3 15 and 21. So this is our AB whole dash. Now let us call this as equation 1. So right hand side ಅಲ್ಲಿ ಏನಿದೆ, B dash into A dash ಇದೆ. So first B dash ಬರೆಯೋಣ. B dash ಏನಾಗುತ್ತೆ ನೋಡಿ, 1 5 7. Then similarly we can write A dash. A dash means how we can write this one, 1 minus 4 and 3. Then we can multiply the matrices B dash and A dash. So what we will get, let us see. 1 1 are 1, 1 into minus 4 andre minus 4 ಆಯಿತು, 1 3 is 3. So next 5 1 are 5, 5 into minus 4 means minus 20, 5 3 is 15. Then 7 1 are 7, 7 into minus 4 means minus 28, 7 into 3 means 21. So let us call this as equation 2. Therefore from equations 1 and 2, it is verified that, so what we have verified, AB whole dash equal to B dash A dash. Okay. So next question number 25 ನೋಡೋಣ. ಇಲ್ಲಿ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಬಿ ಮತ್ತೆ ಸಿ ಅಂತಕ್ಕಂಥದ್ದು. ದೆನ್ ಕಂಪ್ಯೂಟ್ ಎ ಪ್ಲಸ್ ಬಿ, ಬಿ ಮೈನಸ್ ಸಿ, ಅಂಡ್ ಆಲ್ಸೋ ವೆರಿಫೈ ದಟ್ ಎ ಪ್ಲಸ್ ಬಿ ಮೈನಸ್ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಆಫ್ ಮೈನಸ್ ಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಈಗ ಎ ಪ್ಲಸ್ ಬಿ ಕಂಪ್ಯೂಟ್ ಮಾಡೋಣ. ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನಾಗುತ್ತೆ ನೋಡೋಣ. ಸೊ ಎ ಮತ್ತು ಬಿನ ಆ್ಯಡ್ ಮಾಡೋದಾದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು, ಯಾಕಂದರೆ ಸೊ ಅದ್ರದ್ದು
ಆರ್ಡರ್ ಏನಾಗಿದೆ ಆಲ್ರೆಡಿ ಈಕ್ವಲ್ ಆಗಿದೆ. ಸೊ 3/3 ಹೌದಾ. ಸೊ 1 + 3 ಅಂದರೆ 4 ಆಯಿತು. 2 - 1 ಅಂದರೆ 1. ದೆನ್ -3 + 2 ಅಂದರೆ -1 ಆಯಿತು. ಸೊ ನೆಕ್ಸ್ಟ್ ಸೆಕೆಂಡ್ ರೋ ಎಲಿಮೆಂಟ್ಸ್ನ ಆ್ಯಡ್ ಮಾಡೋಣ. 5 + 4 ಅಂದರೆ 9. 0 + 2 ಅಂದರೆ 2. ದೆನ್ 2 + 5 ಅಂದರೆ 7. ಸೊ ಥರ್ಡ್ ರೋ ಎಲಿಮೆಂಟ್ಸ್ನ ಆ್ಯಡ್ ಮಾಡೋಣ. 1 + 2 ಅಂದರೆ 3 ಆಯಿತು. ದೆನ್ -1 + 0 ಮೀನ್ಸ್ -1. ದೆನ್ 1 + 3 ಅಂದರೆ 4. ಸೊ ದಿಸ್ ಇಸ್ A + B. ಸೊ ನೆಕ್ಸ್ಟ್ ಏನು ಕಂಪ್ಯೂಟ್ ಮಾಡೋಣ, B - C ಕಂಪ್ಯೂಟ್ ಮಾಡೋಣ. ಸೊ B - C ಏನಾಗುತ್ತೆ ನೋಡೋಣ. ಓಕೆ, ಸೊ B - C ಅಂದರೆ 3 - 4 ಅಂದರೆ -1 ಆಯಿತು. -1 - 1 ಅಂದರೆ -2 ಆಯಿತು, ಯಾಕಂದರೆ B - C ಕೊಟ್ಟಿದ್ದಾರೆ. ಓಕೆ, 2 - 2 ಅಂದರೆ ಏನಾಯಿತು 0 ಆಯಿತು. ನೆಕ್ಸ್ಟ್ 4 - 0 ಅಂದರೆ 4. 2 - 3 ಅಂದರೆ -1. ದೆನ್ 5 - 2 ಅಂದರೆ 3 ಆಯಿತು. ದೆನ್ 2 - 1 ಅಂದರೆ 1. 0 -2 ಅಂದರೆ +2 ಆಯಿತು. 3 + 3 ಅಂದರೆ 6 ಆಯಿತು. ಓಕೆ, ದಿಸ್ ಇಸ್ B - C. ಸೊ ಈಗ ಏನು ಹೇಳ್ತಿದ್ದಾರೆ, ವಿ ಹ್ಯಾವ್ ಟು ವೆರಿಫೈ ದಟ್ A + B - C ಈಕ್ವಲ್ ಟು A + B ಆಫ್ -C. ಓಕೆ, ಫಸ್ಟ್ ಈಗ A + B - C ನ ಫೈಂಡ್ ಔಟ್ ಮಾಡೋಣ. ಸೊ A ಏನಿದೆ 1 5 1 2 0 -1 -3 2 1. So we have to add this matrix with the B - C matrix. B - C ಏನಿದೆ -1 4 1 -2 -1 2 ದೆನ್ 0 3 6 ಇದೆ. ಓಕೆ, ಸೊ ಎರಡು ಮ್ಯಾಟ್ರಿಕ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡೋಣ. 1 - 1 ಅಂದರೆ 0 ಆಯಿತು. 2 - 2 ಅಂದ್ರೂ 0 ಆಯಿತು. -3 + 0 ಅಂದರೆ -3 ಆಯಿತು. ನೆಕ್ಸ್ಟ್ 5 + 4 ಅಂದರೆ 9. 0 - 1 ಅಂದರೆ -1. 2 + 3 ಅಂದರೆ 5 ಆಯಿತು. ದೆನ್ 1 + 1 ಅಂದರೆ 2. -1 + 2 ಅಂದರೆ +1. 1 + 6 ಅಂದರೆ 7 ಆಯಿತು. ಲೆಟ್ ಅಸ್ ಕಾಲ್ ದಿಸ್ as equation 1. ಸೊ ಈಗ ಏನು ಕಂಪ್ಯೂಟ್ ಮಾಡೋಣ, A + B ಆಫ್ -C. ಓಕೆ, ಸೊ ಫಸ್ಟು A + B ಕಂಪ್ಯೂಟ್ ಮಾಡಿರೋದನ್ನು ಬರೆಯೋಣ. ಏನಿದೆ 4 9 3 ದೆನ್ 1 2 -1 ದೆನ್ -1 7 4 ಮೈನಸ್ C ಬರೆಯೋಣ. C ಮ್ಯಾಟ್ರಿಕ್ಸ್ ಏನಿದೆ 4 0 1 1 3 -2 ದೆನ್ 2 2 3 ಅಂತ ಇದೆ. ಓಕೆ, ಸೊ ಇವೆರಡು ಮ್ಯಾಟ್ರಿಕ್ಸ್ಗಳನ್ನು ಸಬ್ಟ್ರಾಕ್ಟ್ ಮಾಡೋಣ. 4 - 4 ಅಂದರೆ 0 ಆಯಿತು. 1 - 1 ಅಂದ್ರೂ 0 ಆಯಿತು. -1 - 2 ಅಂದರೆ -3 ಆಯಿತು. ಓಕೆ, ಸೊ ನೆಕ್ಸ್ಟ್ 9 - 0 ಅಂದರೆ 9. 2 - 3 ಅಂದರೆ -1. 7 - 2 ಅಂದರೆ 5. ದೆನ್ 3 - 1 ಅಂದರೆ 2 ಆಯಿತು. -1 ಮೈನಸ್ ಆಫ್ ಮೈನಸ್ ಅಂದರೆ +2 ಆಯಿತು. +2 - 1 ಅಂದರೆ +1 ಆಯಿತು. 4 - 3 ಅಂದರೆ 1 ಮಿನಿಟ್, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಸೊ ದಿಸ್ ಇಸ್ B - C ಮಾಡಬೇಕಾದ್ರೆ 3 - 3 ಅಂದರೆ ಏನಾಯ್ತದು 0 ಆಗುತ್ತೆ. ಓಕೆ, ಸೊ ಇಲ್ಲಿ ಕೂಡ ಏನಾಗಬೇಕಿದು 0 ಆಗಬೇಕು. ಓಕೆ, ಸೊ ಇಲ್ಲಿ 0 ಆದರೆ ಇದೇನಾಗುತ್ತೆ, ಇಲ್ಲಿ 7 ಇರೋದು 1 ಆಗುತ್ತೆ. ಓಕೆ, ಸೊ ಯಾಕಂದರೆ 1 + 0 ಅಂದರೆ 1 ಆಯಿತು. ಸೊ ಇಲ್ಲಿ 4 - 3 ಅಂದರೆ 1 ಆಗುತ್ತೆ. ಸೊ ಲೆಟ್ ಅಸ್ ಕಾಲ್ ದಿಸ್ as equation 2. ಸೊ therefore from equations 1 and 2 it is verified that A plus of B minus C equal to A plus B of minus C. Okay, so this is the required proof. So last question ನೋಡೋಣ. Question number 26 ಏನಿದೆ, solve the system of linear equations by matrix method. ಓಕೆ, ಇಲ್ಲಿ 3 equations ಕೊಟ್ಟಿದ್ದಾನೆ. ಸೊ ಫಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಈಗ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಸೊ ಮ್ಯಾಟ್ರಿಕ್ಸ್ A ಏನಾಗುತ್ತೆ 1 3 2 ಫಸ್ಟ್ ಕಾಲಮ್ ಎಲಿಮೆಂಟ್ಸ್, -1 4 -1 ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್, 2 -5 3 are the third column elements. ಓಕೆ, ಸೊ ನೆಕ್ಸ್ಟ್ ಅನ್ನೋನ್ ಮ್ಯಾಟ್ರಿಕ್ಸ್ ಬರೆಯೋಣ ಎಕ್ಸ್ ಅಂತೇಳಿ. ಸೊ ಅನ್ನೋನ್ಸ್ ಏನೇನಿದೆ ಇಲ್ಲಿ x y ಮತ್ತೆ z ಇದೆ. ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ ಬರೆಯೋಣ. ಸೊ ರೈಟ್ ಹ್ಯಾಂಡ್ ಸೈಡ್ ಇರ್ತಕ್ಕಂಥ ವ್ಯಾಲ್ಯೂಸ್ ಏನೇನಿದೆ -5 3
ಆ್ಯಂಡ್ 12 ಇದೆ. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಈಗ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ, ಸೊ 1 ಇಂಟು ಡಿಲೀಟ್ ಫಸ್ಟ್ ಒನ್ ಫಸ್ಟ್ ಕಾಲಮ್ ಅಂದರೆ 4 3s are 12 ಮೈನಸ್ 5 ಆಗುತ್ತೆ. ಸೊ 12 ಮೈನಸ್ 5. ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 1 ಆಗುತ್ತೆ. ಡಿಲೀಟ್ ಫಸ್ಟ್ ಒಂದು ಸೆಕೆಂಡ್ ಕಾಲಮ್ 3 3s are 9 ಪ್ಲಸ್ 10. ಸೊ 9 ಪ್ಲಸ್ 10 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2 ಇಂಟು ಡಿಲೀಟ್ ಫಸ್ಟ್ ಒಂದು ಥರ್ಡ್ ಕಾಲಮ್, ದೆನ್ ಏನಾಗುತ್ತೆ 3 ಇಂಟು ಮೈನಸ್ ಅಂದರೆ ಮೈನಸ್ 3 ಮೈನಸ್ 8. ಮೈನಸ್ 3 ಮೈನಸ್ 8. ಸೊ ದಟ್ ಮೀನ್ಸ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 12 ಮೈನಸ್ 5 ಅಂದರೆ 7, 7 1 ಜಾ 7 ಆಯಿತು. ಪ್ಲಸ್ 10 ಪ್ಲಸ್ 9 ಅಂದರೆ 19, 19 1 ಜಾ 19. ನೆಕ್ಸ್ಟ್ ಮೈನಸ್ 8 ಮೈನಸ್ 3 ಅಂದರೆ ಮೈನಸ್ 11, ಮೈನಸ್ 11 ಇಂಟು ಪ್ಲಸ್ 2 ಅಂದರೆ ಮೈನಸ್ 22 ಆಯಿತು. ಓಕೆ, ಸೊ 19 ಪ್ಲಸ್ 7 ಅಂದರೆ 26 ಆಯಿತು. 26 ಮೈನಸ್ 22 ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 4 ಆಯಿತು. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0. ದಟ್ ಮೀನ್ಸ್ ಏನದು ಏನಾಯ್ತು, ಈಗ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಯಿತು. ಓಕೆ, ಏನದೇನು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ಈಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಎ ಇನ್ವರ್ಸ್ ಅಂದರೆ ಏನು ಫಾರ್ಮುಲಾ, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ, ಸೊ ಹಂಗಂದ್ರೆ ಈಗ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು, ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಅದಕ್ಕೆ ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಏನು, ಸೊ ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಇಟ್ ಇಸ್ ದ ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಓಕೆ, ಸೊ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಬರ್ಕೊಳ್ಳೋಣ. ಅಡ್ಜಾಯಿಂಟ್ ಆಫ್ ಎ ಹೆಂಗೆ ಬರೀತೀನಿ ನೋಡಿ ನಾನು, ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ತಗೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್, ಸೊ ಇಲ್ಲಿ ಪ್ಲಸ್ ತಗೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಮೈನಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ ತಗೊಳ್ಳೋಣ, ಇಲ್ಲಿ ಮೈನಸ್, ಸೊ ಇಲ್ಲಿ ಪ್ಲಸ್. ಓಕೆ, ಸೊ ಇದಕ್ಕೆ ಟ್ರಾನ್ಸ್ಪೋಸ್ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಡಿಲೀಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್. ಸೊ ಏನು ಬರೀಬೋದು ಇಲ್ಲಿ 4. ಸೊ ನೆಕ್ಸ್ಟ್ 5 ಆಗುತ್ತೆ. ಇಲ್ಲಿ ಮೈನಸ್ 1 3 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಬರೀಬೇಕು, ಡಿಲೀಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ರಿಮೈನಿಂಗ್ ಎಲಿಮೆಂಟ್ಸ್ 3 ಮೈನಸ್ 5 2 3. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಡಿಲೀಟ್ ಥರ್ಡ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್ ಎಲಿಮೆಂಟ್ಸ್. ಸೊ ರಿಮೈನಿಂಗ್ ಎಲಿಮೆಂಟ್ಸ್ ಬರೋಣ, ಏನಾಗುತ್ತೆ 3 4 ಮತ್ತೆ 2 ಮೈನಸ್ 1 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ರೋ ಮತ್ತೆ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡೋಣ. ಮೈನಸ್ 1 2 ಮೈನಸ್ 1 3 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೋ ಅಂಡ್ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್. ಸೊ ಏನು ಬರೀಬೋದು ಇಲ್ಲಿ 1 2 ಆ್ಯಂಡ್ 2 3. ಸೊ ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ಸ್ ಡಿಲೀಟ್ ಮಾಡಿ. 1 ಮೈನಸ್ 1 ನೆಕ್ಸ್ಟ್ 2 ಮೈನಸ್ 1 ಆಗುತ್ತೆ. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಈಗ ಥರ್ಡ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿದರೆ ಮೈನಸ್ 1 2 4 ಮೈನಸ್ 5. ಸೊ ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಿ. ಇಲ್ಲಿ 1 2 3 ಮತ್ತೆ ಮೈನಸ್ 5 ಉಳಿಯುತ್ತೆ. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ನ ಡಿಲೀಟ್ ಮಾಡಿದರೆ 1 ಮೈನಸ್ 1 3 ಆ್ಯಂಡ್ 4 ಆಗುತ್ತೆ. ಓಕೆ, ಇಲ್ಲಿ ಮೈನಸ್ 5 ಬಿಟ್ಟಿದ್ದೀವಿ. ಸೊ ಇಲ್ಲಿ ಮೈನಸ್ 5 ಬರೋಣ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಸೊ ಇದಕ್ಕೆ ಟ್ರಾನ್ಸ್ಪೋಸ್ ಬರೀಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 4 3s are 12, 12 ಮೈನಸ್ 5 ಅಂದರೆ 7 ಆಯಿತು. ಓಕೆ, 7 ಬರೆಯೋಣ. ನೆಕ್ಸ್ಟ್ ಇಲ್ಲಿ 9 ಪ್ಲಸ್ 10 ಅಂದರೆ 19 ಆಯಿತು. ಸೊ ಹೊರಗಡೆ ಮೈನಸ್ ಇದೆ, ಸೊ ಮೈನಸ್ 19. ಸೊ ದಿಸ್ ಇಸ್ ಮೈನಸ್ 3 ಮೈನಸ್ 8 ಅಂದರೆ ಮೈನಸ್ 11 ಆಯಿತು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ 3 ಪ್ಲಸ್ 2 ಅಂದರೆ ಮೈನಸ್ 1. ಸೊ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 1 ಆಗುತ್ತೆ. ಇಲ್ಲಿ 3 ಮೈನಸ್ 4 ಅಂದರೆ ಮೈನಸ್ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ 1 ಪ್ಲಸ್ 2 ಅಂದರೆ ಪ್ಲಸ್ 1 ಆಯಿತು, ಮತ್ತೆ ಹೊರಗಡೆ ಮೈನಸ್ ಇದೆ. ಸೊ ಹಂಗಾಗಿ ಇಲ್ಲಿ ಮೈನಸ್ 1 ಬರುತ್ತೆ. ಇಲ್ಲಿ 5 ಮೈನಸ್ 8 ಅಂದರೆ ಮೈನಸ್ 3 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ 5 ಮೈನಸ್ 6 ಅಂದರೆ ಮೈನಸ್ 11. ಸೊ ಹೊರಗಡೆ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 11 ಆಗುತ್ತೆ. ಇಲ್ಲಿ 4 ಪ್ಲಸ್ 3 ಅಂದರೆ 7 ಆಯಿತು. ಓಕೆ, ಸೊ ಇದಕ್ಕೆ ಟ್ರಾನ್ಸ್ಪೋಸ್ ಬರೋಣ. ಫೈನಲಿ ವಿ ವಿಲ್ ಗೆಟ್ ಅಡ್ಜಾಯಿಂಟ್ ಆಫ್ ಎ. ಓಕೆ,
ಸೊ ಟ್ರಾನ್ಸ್ಪೋಸ್ ಬರೆದ್ರೆ ಏನಾಯ್ತು 7 1 -3 as a first row elements. Next -19 -1 plus 11 as a second row elements. Then third row -11 -1 ಮತ್ತೆ 7. So this is adjoint of A matrix. Okay, so now we can write A inverse. Okay, so A inverse equal to 1 divided by determinant of A n ಬಂದಿದೆ 4 ಬಂದಿದೆ into adjoint of A n ಬಂತೀಗ 7 1 -3, then -19 -1 and 11, then -11 -1 and 7. Okay, this is A inverse. Next ನಮಗೆ unknown matrix ಬೇಕಲ್ವಾ, ಸೊ ಅದನ್ನೇನಂತ ಬರೀಬಹುದು x is equal to A inverse into B ಅಂತ ಬರೀಬಹುದು. ಸೊ x ಅಂದ್ರೆ ಏನು, x y z ಇದೆ, that is equal to A inverse ಏನು ಬಂತು ನಮಗೆ 1/4 into the matrix 7 -19 -11 1 -1 -1 -3 11 7 into matrix B ಏನಿದೆ ಎಲಿಮೆಂಟ್ಸ್ 7 -5 and 12 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಅನ್ನೋನ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 1/4 ಇಂಟು, ಸೊ ಇದನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನೋಡಿ, 7 into 7 ಅಂದರೆ 49. ನೆಕ್ಸ್ಟ್ 1 into -5 ಅಂದರೆ -5, -3 into 12 ಅಂದರೆ -36 ಆಯ್ತು. ಓಕೆ, -3 into 12 ರೈಟ್. ಸೊ ನೆಕ್ಸ್ಟ್ -19 into 7 ಅಂದರೆ -133, ದೆನ್ -1 into -5 ಅಂದರೆ +5 ಆಯಿತು. 11 into -5 ಅಂದರೆ -55. ಓಕೆ, 1 minute, ಸಾರಿ, ಇದು 12 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ 11 into 12 ಅಂದರೆ +132 ಆಗುತ್ತೆ. ಓಕೆ, 132. ಸೊ ನೆಕ್ಸ್ಟ್ -11 into 7 ಅಂದರೆ -77. ಸೊ ಮೈನಸ್ ಇಂಟು ಮೈನಸ್ +5 ಆಯಿತು. ದೆನ್ 12 7 ಜಾ 84 ಆಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ 1/4 ಇಂಟು, ಸೊ 49 -5 -36 ಅಂದರೆ 8 ಆಗುತ್ತೆ. ದೆನ್ -133 + 132 ಅಂದರೆ -1, ಸೊ -1 ಅಂದರೆ ಇದು 4 ಆಯಿತು. ಇದು 84 + 5 ಅಂದರೆ 89 ಅಂದರೆ 77 ಹೋದರೆ 12 ಆಯಿತು. ಓಕೆ, ಈ 1/4ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ x ವ್ಯಾಲ್ಯೂ ಏನು ಸಿಗುತ್ತೆ, 2 ಆಗುತ್ತೆ. ದೆನ್ y is equal to 1 and z is equal to 3 ಆಗುತ್ತೆ. ಸೊ ದೀಸ್ ಆರ್ ದ ರಿಕ್ವೈರ್ಡ್ ವ್ಯಾಲ್ಯೂಸ್ ಆಫ್ x, y and z. ಓಕೆ, ಸೊ ಇದು ಕಂಪ್ಲೀಟ್ ಬಳ್ಳಾರಿ ಮತ್ತು ವಿಜಯನಗರ ಡಿಸ್ಟಿಕ್ನ FA1 ಕ್ವಶನ್ ಪೇಪರ್ನ ಸೊಲ್ಯೂಷನ್ ಆಗಿದೆ. ಸೊ ಈ ನಮ್ಮ ಗಣಿತಕಲಿ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಸೆಕೆಂಡ್ PUC ಮ್ಯಾಕ್ಸಿಮಮ್ ನಿಮ್ಗೆ ಏನೇನು ಬೇಕಾಗುತ್ತೆ ಸೊ ಎಲ್ಲನೂ ನಮ್ಮ ಗಣಿತಕಲಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದು ಯೂಸ್ಫುಲ್ ಆಗಬೇಕು. ಸೊ ಹಂಗಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಓಕೆನಾ, ಥ್ಯಾಂಕ್ ಯು.